ಎಲ್ಲರ ಮನೆಯಲ್ಲಿ ಒಂದು ಸ್ಟೋರ್ ರೂಮ್ ಇರ್ತದಲ್ವಾ? ಆ ಸ್ಟೋರ್ ರೂಮ್ ಅಲ್ಲಿ ನಾವೇನ್ ಮಾಡ್ತೇವೆ, ಇದ್ದ ಬದ್ದ ಎಲ್ಲ ವಸ್ತುಗಳನ್ನು ತುಂಬಿಸ್ತೇವೆ. ಅದು ನಮಗೆ ಯೂಸ್ ಇರ್ಬೋದು ಅಥವಾ ಯೂಸ್ ಇಲ್ಲದೆ ಕೂಡ ಇರ್ಬೋದು. ಆ ರೂಮಲ್ಲಿ ನಾವು ಇಡ್ತೇವೆ. ಅದನ್ನು ವಸ್ತುಗಳು ಇಟ್ಟು ಇಟ್ಟು ಏನಾಗ್ತದೆ, ಅಲ್ಲಿ ಧೂಳಿ ಹಿಡಿಯುತ್ತದೆ, ಜಿರಳೆ ಬರ್ತದೆ. ಅಥವಾ ಏನಾದರೂ ಒಂದು ಹೊಸ ವಸ್ತು ತಂದಾಗ ಅಲ್ಲಿ ಇಡ್ಲಿಕ್ಕೆ ನಮಗೆ ಜಾಗ ಸೇರುವುದಿಲ್ಲ. ಅದನ್ನು ಕ್ಲೀನ್ ಮಾಡುವ ಗೋಜಿಗೆ ಹೋಗೋದೇ ಇಲ್ಲ. ಅದೇ ತರ ನಮ್ಮ ಮನಸ್ಸು ಕೂಡ ಒಂದು ಸ್ಟೋರ್ ರೂಮ್ ಇದ್ದಾಗೆ. ನಾವೇನ್ ಮಾಡ್ತೇವೆ, ಎಲ್ಲ ವಿಷಯಗಳನ್ನು ನಮ್ಮ ಮನಸ್ಸಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇವೆ. ಒಳ್ಳೆಯ ವಿಷಯಗಳಾದ್ರೆ ಅದು ನಮಗೆ ಒಳ್ಳೇದ್ ಮಾಡ್ತದೆ. ಈ ಕೆಟ್ಟದಾದ ವಿಷಯಗಳನ್ನು ಯಾಕೆ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದಲ್ವಾ? ಒಬ್ಬರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡೋದಿರ್ಬೋದು, ಅದು ಕೂಡ ಇರ್ತವೆ. ಒಬ್ಬರ ಬಗ್ಗೆ ನೆಗೆಟಿವಿಟಿ ನಮ್ಮ ಮನದಲ್ಲಿ ಇರ್ತದೆ. ಒಬ್ಬರ ಬಗ್ಗೆ ಅಸೂಯೆ ಇರ್ಬೋದು, ಅಥವಾ ನಮ್ಮದೇ ಲೈಫಲ್ಲಿ ಏನಾದ್ರೂ ಒಂದು ಬೇಜಾರಾದ್ರೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿರೋದು, ಅದನ್ನು ಹೊರಹಾಕುವ ಕೆಲಸ ನಾವು ಮಾಡೋದಿಲ್ಲ. ಅದೇ ತರ ಇದು ಮನಸ್ಸೇನಾಗ್ತದೆ, ಈ ಸ್ಟೋರ್ ರೂಮ್ ತರ ಎಲ್ಲವನ್ನು ತುಂಬಿಸಿ 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 ಒಂದು ದಿನ ಅದೇನು ಹೊಡೆದೋಗ್ತದೆ. ಆಗ ಯಾರ ಹತ್ರ ಹೋಗುದು ನಾವು, ಅಲ್ವಾ? ಅದಕ್ಕೆ ಮೊದಲು ನಾವು ನಮ್ಮ ಮನಸ್ಸಿನ ಸ್ಟೋರ್ ರೂಮ್ ಅನ್ನು ಕ್ಲೀನ್ ಮಾಡ್ಕೋಬೇಕು. ಅದ್ರಲ್ಲಿ ಏನು ಬೇಡ ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಬನ್ನಿ. ಬೇರೆಯವರ ಬಗ್ಗೆ ಯೋಚನೆ ಇರ್ಬೋದು, ಯಾರೋ ನಮ್ಗೆ ಮೋಸ ಮಾಡಿದ್ರು, ಹಾಗೆ ಮಾಡಿದ್ರು, ಹಣ ಕೊಟ್ಟಿಲ್ಲ, ಅದನ್ನೇ ತಲೆಯಲ್ಲಿ ಇಟ್ಟು 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 ಸ್ಟೋರ್ ಆಗಿ ಅದು ಇನ್ನೂ ನಮ್ಗೆ ಟೆನ್ಷನ್ ಕೊಡ್ತಾ ಹೋಗ್ತದೆ. ಅದರ ಬದಲು ಅದನ್ನೆಲ್ಲ ತೆಗ್ದಾಕಿ. ಆ ವಿಷಯಗಳೇ ಬೇಡ. ಮೋಸ ಮಾಡಿದ್ದು, ಅವ್ರ ಹಾಗೆ ಮಾಡಿದ್ದು, ಇನ್ನೊಬ್ಬರ ವಿಚಾರಗಳು, ಇನ್ನೊಬ್ಬರ ಬಗ್ಗೆ ಗಾಸಿಪ್ಸ್ ಇರ್ಬೋದು, ಅವರ ಬಗ್ಗೆ ಯೋಚನೆ. ಹಾಗೆ ನಾವು ನಮ್ಮದು ಲೈಫನ್ನು ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಬೇರೆಯವರ ಬಗ್ಗೆಯೇ ಯೋಚಿಸುದು, ಅವರ ವಿಷಯಗಳನ್ನೇ ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋದು. ನಾವು ಏನು ಸಕ್ಸಸ್ ಆಗ್ಲಿಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಅಂಶಗಳನ್ನು ನಾವು ನಮ್ಮ ಮನಸ್ಸಲ್ಲಿ ಆ ಸ್ಟೋರ್ ರೂಮ್ ಅಲ್ಲಿ ನಾವು ಇಟ್ಕೋಬೇಕು. ಅವಾಗ ಏನಾಗ್ತದೆ, ಅದು ಒಳ್ಳೇದಾಗ್ತಾ ಹೋಗ್ತದೆ. ಒಂದು ರೂಮಲ್ಲಿ ಒಂದು ಸೆಂಟನ್ನು ಸ್ಪ್ರೇ ಮಾಡಿದ್ರೆ ಏನಾಗ್ತದೆ, ಒಳ್ಳೆ ಪರಿಮಳ ಬರ್ತದೆ. ಅದೇ ತರ ಕೆಟ್ಟದೇನಾದ್ರೂ ಇಟ್ರೆ ಅದೇ ಸ್ಮೆಲ್, ಗಲೀಜ್ ಸ್ಮೆಲ್ ಬರ್ತದೆ ಅಲ್ವಾ? ಅದೇ ತರ ನಮಗೇನು ಒಳ್ಳೇದು ಬೇಕು. ಸೊ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ನಕಾರಾತ್ಮಕ ಯೋಚನೆ ಉಂಟು ಅದನ್ನು ಒಂದೊಂದು ಡಿಲೀಟ್ ಮಾಡ್ತಾ ಬನ್ನಿ. ಒಂದೊಂದನ್ನೇ ತೆಗೀರಿ, ಆ ಧೂಳನ್ನು ತೆಗೀರಿ, ಬಿಸಾಕಿ. ಆ ನಿಮ್ಮ ಸುಂದರವಾದ ಸ್ಟೋರ್ ರೂಮ್ ಅನ್ನು ಚಂದ ಮಾಡಿ ಇಟ್ಕೊಳ್ಳಿ. ಓಕೆ, ಹಾಗಾದರೆ ನಾವು ಇವತ್ತಿಂದಲೇ ನಮ್ಮ ಮನಸ್ಸಿನ ಸ್ಟೋರ್ ರೂಮ್ ಅನ್ನು ಕ್ಲೀನ್ ಮಾಡೋಣವಾ?